ಅಕ್ಕಿ ಮತ್ತು ಕಾಯಿಯಿಂದ ಸ್ಪೆಷಲ್ ಆದಂತಹ ರುಚಿಕರವಾದ ಸ್ವೀಟ್ ಮಾಡೋದು ಹೇಗೆ ನೋಡೋಣ. ಇದು ಕೇವಲ 10 ನಿಮಿಷದಲ್ಲೇ ಆಗುತ್ತೆ. ವಿಶೇಷವಾದ ಅಡುಗೆಗೋಸ್ಕರ SR ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಈ ಚಿಕ್ಕ ಬಟ್ಲಿಂದಾನೆ 1 ಬಟ್ಲಷ್ಟು ಅಕ್ಕಿನ 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದು ಪಕ್ಕಕ್ಕಿರಲಿ. 1 ಕಪ್ನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದರಿಂದ ನಾವು ಹಾಲು ತಕ್ಕೋಬೇಕಾಗತ್ತೆ. ನೋಡಿ, 1 ಕಪ್ನಷ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ನಷ್ಟು ನೀರು ಹಾಕೊಂಡು ಫಸ್ಟ್ಗೆ ಗಟ್ಟಿ ಹಾಲು, ಕಾಯಿ ಹಾಲು ತಕೊಂಡ್ಬಿಡೋಣ. ಇದು ಫಸ್ಟ್ನೇದು ಹಾಲಿದು. ರುಬ್ಕೊಂಡ್ಬಿಡೋಣ. ನೋಡಿ, ಇಷ್ಟು ರುಬ್ಕೊಂಡಿದ್ದೀವಿ. ಇದನ್ನ ಸೋಚ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಂತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಇವಾಗ ಸೋಚ್ಕೊಳ್ಳೋಣ. ಇದು ಗಟ್ಟಿ ಕಾಯಿ ಹಾಲು, ಫಸ್ಟ್ ತೆಗೆದಿರುವಂತಹ ಗಟ್ಟಿ ಕಾಯಿ ಹಾಲಿದು. ನೋಡಿ, ಇಷ್ಟು ತೆಗೆದುಕೊಂಡಿದ್ದೀವಿ. ಇದು ಗಟ್ಟಿಯಾಗಿರುವಂತಹ ಕಾಯಿ ಹಾಲಿದು. ಇದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಇದು ಬೆಂದ ನಂತರ ಲಾಸ್ಟಲ್ಲಿ ಉಪಯೋಗಿಸ್ಕೋಬೇಕು. ಪಕ್ಕಕ್ಕೆ ಇಟ್ಕೊತಾ ಇದೆ. ನೋಡಿ, ಈಗ ಇರುವಂತಹ ಈ ಕಾಯಿನ ಮತ್ತೆ ತಿರ್ಗಾ ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. 1/2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ತಿರ್ಗಾ ಮತ್ತೆ ರುಬ್ಕೊಳ್ಳೋಣ. ಇದು ಸೆಕೆಂಡ್ ಕಾಯಿ ಹಾಲು, ಸ್ವಲ್ಪ ತೆಳುವಾಗಿ ಬಂದಿರುತ್ತೆ. ನೋಡಿ, ಸೆಕೆಂಡ್ ಸಲ ರುಬ್ಕೊಂಡಿದ್ದೀವಿ. ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಇದನ್ನ ಇವಾಗ ತೆಕ್ಕೊಂಡ್ಬಿಡೋಣ. ಈ ಕಾಯಿ ಹಾಲು 2ನೇ ಕಾಯಿ ಹಾಲು. ನೋಡಿ, ಇದು ಸ್ವಲ್ಪ ನೀರಾಗಿರುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಅಕ್ಕಿ ನೆನೆಸ್ಕೊಂಡಿದ್ವಲ್ಲ, ನೀರು ತಕ್ಕೊಳ್ಳೋಣ. ಈಗ ಈ ಕಾಯಿ ರುಬ್ಬಿದ್ವಲ್ಲ, ಅದೇ ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಅಕ್ಕಿನ ಹಾಕ್ಕೊತಾ ಇದೆ. ನೋಡಿ, ಇದಕ್ಕೆ ಸ್ವಲ್ಪನೇ ನೀರು ಹಾಕೋಣ. 1/4 ಕಪ್ನಷ್ಟು ನೀರಾದರೂ ಸಾಕು. ಸ್ವಲ್ಪ ಇದು ಇಟ್ಟು ಗಟ್ಟಿಯಾಗಿರಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ನುಣ್ಣಗೆ ರುಬ್ಕೋಬೇಕು. ಹಿಟ್ಟು ಗಟ್ಟಿಯಾಗಿ ಇರಬೇಕು, ನುಣ್ಣಗಿರಬೇಕು. ಹಿಟ್ಟನ್ನ ಇಷ್ಟೊಂದು ರುಬ್ಕೊಂಡಿದ್ದಾಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆ ಕಡೆ ನೀರು ಬಿಸಿಗೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಹೇಳ್ತಾ ಹೋಗ್ತೀನಿ. ನೋಡಿ, ಈ ಕಡೆ 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಬಿಸಿಗೆ ಇಟ್ಕೊತಾ ಇದ್ದೀವಿ. ನೀರು ಬಿಸಿ ಆಗಬೇಕು. ನೋಡಿ, ನೀರು ಇವಾಗ ಇಷ್ಟು ಚೆನ್ನಾಗಿ ಕುದಿಬೇಕು. ಇಷ್ಟು ಕುದಿತಾ ಇರುವಾಗ ಈಗ ರುಬ್ಬಿದ್ವಲ್ವ, ಈ ಪೇಸ್ಟ್ನ ಇದ್ರ ಮೇಲೆ ಹಾಕೋಣ. ಹಿಟ್ಟು ಮಾತ್ರ ಗಟ್ಟಿಯಾಗಿರ್ಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಅದು ಕೆಳಗಡೆ ಏನು ಬೀಳ್ತಾ ಇರುತ್ತೆ ಆ ಡ್ರಾಪಲ್ಲೇ ಬೀಳ್ತಾ ಇರುತ್ತೆ. ಅದು ನೋಡಿ, ಕೆಳಗಡೆ ಬೀಳ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ. ಇದು ಬೀಳ್ತಾ ಇರಬೇಕು. ಸ್ವಲ್ಪ ಈ ಕೈಯಿಂದ ಈ ಥರ ಮಾಡ್ತಾ ಇರಬೇಕು ನೀವು. ಕೆಳಗಡೆ ನೀರು ಮಾತ್ರ ತುಂಬ ಹೈ ಫ್ಲೇಮಲ್ಲೇ ಇರಬೇಕು. ನೋಡಿ, ಈ ಥರ ಬೂಂದಿ ಥರ ಬೀಳುತ್ತೆ ಈ ನೀರೊಳಗಡೆ. ನೀರು ಚೆನ್ನಾಗಿ ಕುದಿತಾ ಇರಬೇಕು. ಜೊತೆಗೆ ನೀರು ಫ್ಲೇಮ್ ಮಾತ್ರ ದೊಡ್ಡದಾಗಿರಬೇಕು. ಮೇಲ್ಗಡೆಯಿಂದ ಈ ಥರ ಮಾಡ್ತಾ ಇರಬೇಕು. ನೋಡಿ, ಕೆಳಗಡೆ ಬೀಳ್ತಾ ಇರುತ್ತೆ. ನೋಡಿ, ಈ ಥರ ಬೀಳ್ತಾ ಇರಬೇಕು. ಗೊತ್ತಾಗ್ತಾ ಇದೆಯಾ? ತಿರ್ಗಾ ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಕೈ ಆಡಿಸ್ಬೇಕು. ಆವಾಗ ನಿಮಗೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ಮುತ್ತು ಥರ ಬರುತ್ತೆ. ಸ್ವಲ್ಪ ಹಿಟ್ಟು ಒಂದು ಗಟ್ಟಿ ಇದ್ದರೆ ಚೆನ್ನಾಗಿ ಬೀಳುತ್ತೆ. ನೀರು ಚೆನ್ನಾಗಿ ಬಿಸಿ ಇರಬೇಕು. ದೊಡ್ಡ ಉರಿಲಿ ಇರಬೇಕು. ನೋಡಿ, ಬೀಳ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಮತ್ತೆ ಬ್ರೇಕ್ ಕೊಡಬೇಕು. ಇದನ್ನು ಬಿದ್ದಿರೋದನ್ನು ಇಟ್ಟ ಕೈ ಆಡಿಸ್ಬೇಕು. ನೋಡಿ, ಗೊತ್ತಾಗ್ತದೆಯಾ? ಈ ಥರ ಬಂದಿರುತ್ತೆ ನೋಡಿ, ಚಿಕ್ಕದಾಗಿ. ಇವಾಗ ಇದಕ್ಕೆ ಫಸ್ಟ್ ಕಾಯಿ ಹಾಲು ಮಾಡಿದ್ವಲ್ಲ, ತೆಳುವಾಗಿರುವಂತಹ ಕಾಯಿ ಹಾಲನ್ನ ಹಾಕೋಣ. ಇದನ್ನ ಇವಾಗ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಕುದೀತಾ ಇರುತ್ತೆ. ಮಧ್ಯೆ ನೀವು ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಕೊಳ್ಳುತ್ತೆ. ಇದೊಂಥರ ಮುತ್ತು ಥರ ಬಂದಿರುತ್ತೆ. ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಹಿಟ್ಟು ಮಾತ್ರ ನೀವು ಗಟ್ಟಿಯಾಗಿ ಹದವಾಗಿ ಮಾಡ್ಕೋಬೇಕು. ಬೇಗನೆ ಆಗುತ್ತೆ ಇದು. ಕುದೀತಾನೆ ಇರಲಿ ಇನ್ನೊಂದು 2 ನಿಮಿಷ. ಆ ಕಡೆ ತುಪ್ಪದ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ನಾವು. ನೋಡಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕಿಂತ ತುಪ್ಪ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪನೇ ಸಾಕು ನಮ್ಮ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಕ್ಕೆ. ನೋಡಿ, ತುಪ್ಪ ಕಾದಿದೆ. ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹುರ್ಕೋಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗೂ.
ನೋಡಿ ಇದಾಗಿದೆ. ಆ ಪಾಯಸದ ಮೇಲೆ ಹಾಕೋಣ. ನೋಡಿ ಇದೀಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಉಂಡೆಗಳು. ಇದಕ್ಕೆ ಇವಾಗ ಗಟ್ಟಿಯಾಗಿರುವಂತಹ ಕಾಯಿ ಹಾಲು ಹಾಕೋಣ. ಜೊತೆಗೆ 1 ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋಣ. ಇದಕ್ಕೆ ನೋಡಿ ಇದು ಬೆಲ್ಲ ಕರಗಿದ್ರೆ ಸಾಕು, ಜಾಸ್ತಿ ಕುದಿಸ್ಬೇಕಂತೇನಿಲ್ಲ. ಬೆಲ್ಲ ಹಾಕಿದ್ಮೇಲೆ ನೋಡಿ ಪಾಯಸನೂ ಆಯಿತು. ಈ ಒಗ್ಗರಣೆನ ಇದ್ರ ಮೇಲೆ ಹಾಕೊಂಡ್ಬಿಡೋಣ. ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು ಸರ್ವ್ ಮಾಡೋಣ. ರುಚಿಯಾದಂತಹ ಪಾಯಸ ಸಿದ್ಧವಾಗಿದೆ. ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. HR ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.